ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ. ಸ್ನೇಹಿತರೆ, ಲಾಸ್ಟ್ ಟೈಮು ನಾನೊಂದು ಫೋರ್ಚ್ದು ಕಾರ್ದೊಂದು ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ನಮ್ಮ ದೇವನಹಳ್ಳಿಯಲ್ಲೆಲ್ಲ ಕೆಲ ನಮ್ಮ ಸಬ್ಸ್ಕ್ರೈಬರ್ಸ್ ಸರ್ ಈ ಕಡೆ ಬನ್ನಿ, ಇಲ್ಲಿ ತುಂಬ ಸೂಪರ್ ಕಾರ್ ಸೂಪರ್ ಬೈಕ್ಗಳೆಲ್ಲ ನಿಂತಿರುತ್ತೆ ಅಂತ ಅದು ಹೇಳಿದ ಮೇಲೆ ನಾನು ಒಂದು 3 ವೀಕ್ಸ್ ಹೋಗಿಲ್ಲ. ಸ್ವಲ್ಪ ಅದು ಇದು ಅಂತ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇವತ್ತು ನೋಡೋಣ ಸ್ನೇಹಿತರೆ, ಹೊರಟಿದ್ದೀನಿ ಅದೇ ಸ್ಪಾಟಿಗೆ. ದೇವನಹಳ್ಳಿ ಸಾದಳ್ಳಿ ನೆಕ್ಸ್ಟ್ ಟೋಲ್ ಲೆಫ್ಟ್ ಸೈಡಲ್ಲಿ ಹೋಟ್ಲ್ ಹತ್ರ ನಾನು ನೋಡಿದ್ದೀನಿ ತುಂಬ ಬಾರಿ, ಆದರೆ ನಿಲ್ಲಿಸಿರಲಿಲ್ಲ ಅಲ್ಲಿ. ಇವತ್ತು ಹೋಗ್ತೀನಿ ಸ್ನೇಹಿತರೆ, ನೋಡೋಣ ಎಷ್ಟು ಕಾರು ಎಷ್ಟು ಬೈಕ್ಗಳು ಕಾಣೋಕ್ಕೆ ಸಿಗುತ್ತೆ ಅಂತ. ಓಕೆ ಸ್ನೇಹಿತರೆ, ಬನ್ನಿ. ಇವತ್ತು ಎಲ್ಲ ಆರ್ಲಿ ಗ್ರೂಪ್ ಬಂದಿದೆ ಸ್ನೇಹಿತರೆ. ಹಾರ್ಲಿ ಡೇವಿಡ್ಸನ್ 114, 107 ಎಲ್ಲ ಕ್ರೂಸರ್ ಬೈಕ್ ಚೆನ್ನಾಗಿದೆ ಸ್ನೇಹಿತರೆ, ಸೂಪರಾಗಿದೆ. ಎಲ್ಲ ಆರ್ಲಿ ಗ್ಯಾಂಗೇ ಬಂದಿದೆ, ಎಲ್ಲ ವಯಸ್ಸಾದವರೇ ಸ್ನೇಹಿತರೆ. ಯಾಕಂತೇಳಿದರೆ ಆರ್ಲಿ ಡೇವಿಡ್ಸನ್ ಬೈಕ್ ಇದೆಯಲ್ಲ ಸ್ನೇಹಿತರೆ, ಅದೆಲ್ಲ ಸ್ಪೀಡ್ ಹೋಗೋಕ್ಕಲ್ಲ, ಅದು ಸ್ಲೋಲಿ ಆಗಿ ಆರಾಮಾಗಿ ಸಿಟ್ಟಿಂಗ್ ಮಾಡ್ಕೊಂಡು ಹೋಗುವಂಥ ಗಾಡಿ, ಲಾಂಗ್ ರೈಡ್ಗೆ ಅಂತಲೇ ಗಾಡಿ ಸರ್ ಅದು. ಹಂಗಾಗಿ ಎಲ್ಲ ಯಂಗ್ ಸ್ಟಾರ್ಗಿಂತ ಮುದುಕರಿಗೆ ವಯಸ್ಸಾದವರಿಗೆ ಶೂಟೇಬಲ್ ಸ್ನೇಹಿತರೆ ಆ ಗಾಡಿ. ಹಾಗಾಗಿ ಚೆನ್ನಾಗಿ ಕಾಣುತ್ತೆ, ಸ್ಲೋಲಿಯಾಗಿ ಹೋಗಬೇಕು, ಆರಾಮಾಗಿ ಸಿಟ್ಟಿಂಗ್ ಪೊಸಿಷನ್, ಲಾಂಗ್ ರೈಡಿಂಗ್ ಮಾತ್ರ ಸಖತ್ ಗಾಡಿ ಸ್ನೇಹಿತರೆ. ಹಾಗಾಗಿ ಇವತ್ತೆಲ್ಲ ಹಾರ್ಲಿಯೇ ಕಾಣಿಸ್ತಿದೆ ಸ್ನೇಹಿತರೆ ಫುಲ್. ನಾವು ಮುಂದೆ ಹೋಗೋಣ ಅನಿಸುತ್ತೆ ಸ್ನೇಹಿತರೆ. ಮುಂದೆ ಹೋಗಿ ನಮ್ಮ ಸೂಪರ್ ಕಾರ್ ಸ್ಪಾಟ್ ನೋಡೋಣ. ಲಾಸ್ಟ್ ಟೈಮ್ ಬರೋಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗೋಣ. ಇವತ್ತು ಎಷ್ಟೆಷ್ಟು ಕಲೆಕ್ಷನ್ ಇದೆ ಏನಂತ ಬೈಕ್ಗಳು ಸಖತ್ತಾಗಿದೆ ಸ್ನೇಹಿತರೆ. ಗಾಡಿಯೆಲ್ಲ ಎಲ್ಲ 1800 cc ಮೇಲೆ, ಎಲ್ಲ 2200 cc 1800 cc ಎಲ್ಲ ಬೈಕ್ಗಳೆಲ್ಲ ದೊಡ್ಡ ದೊಡ್ಡ ಬೈಕ್. ಆದರೆ ಒಂದು ಸ್ನೇಹಿತರೆ, ಮೇಂಟೆನೆನ್ಸ್ ಅಂತೂ ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಸ್ಪೇರಿಗೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ, ತುಂಬ ಕಾಸ್ಟ್ಲಿ ಮೇಂಟೆನೆನ್ಸ್ ಎಲ್ಲ. ಹಂಗಾಗಿ ಸ್ವಲ್ಪ ರೇಯರ್. ಈಗ ತೊಗೊಂಡಿರೋರು ಅದನ್ನು ಉಳಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ನಾನು ಒಂದು 3 ವರ್ಷ ಯೂಸ್ ಮಾಡಿದ್ದೀನಿ XR 1200 cc. ನಾನು 3 ವರ್ಷ ಯೂಸ್ ಮಾಡಿದ್ದೀನಿ. ಪ್ರತಿ ಸರ್ವಿಸು ನಾನು ಶೋರೂಮ್ಗೆ ಬಿಡ್ತಾಯಿದ್ದೆ ಸ್ನೇಹಿತರೆ, UB ಸಿಟಿಯಲ್ಲಿ. ಅದು ಸ್ಪೇರೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು, ಹಂಗೂ ಹಿಂಗೂ ಮೇಂಟೈನ್ ಮಾಡಿದೆ. ಮತ್ತು ಆಗಿಲ್ಲ, ಕೆಲವೊಂದು ಸ್ಪೇರಿಗೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಅದಕ್ಕೆ ನಮ್ಮ ಗ್ರೂಪವರಿಗೊಬ್ರಿಗೆ ಕೊಟ್ಟುಬಿಟ್ಟೆ ಸ್ನೇಹಿತರೆ. ಅದಾದಮೇಲೆ ನಾನು ಸೂಪರ್ ಬೈಕ್ ಅಂತ ಬೂಜಾ ತೊಗೊಂಡೆ. ನೋಡೋಣ ಸ್ನೇಹಿತರೆ, ಬನ್ನಿ ಇವತ್ತಿದು ಏನೇನು ನೋಡೋಕ್ಕೆ ಸಿಗುತ್ತೆ ಅಂತ. ಸ್ನೇಹಿತರೆ, ಇವತ್ತು ಏನು ಸೂಪರ್ ಕಾರ್ಗಳು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನೋಡಿ, ಇದೇ ಸ್ಪಾಟಿಗೆ ಬರೋಕ್ಕೆ ಹೇಳಿರೋದು. ಇವತ್ತು ಇಲ್ಲ, ಯಾವುದು ಲೈನಪ್ ಇಲ್ಲ ಇವತ್ತು. ಇಲ್ಲಿಗೆ ಬರೋಕ್ಕೆ ಹೇಳಿದ್ದು. ನೋಡಿ, ಯಾವ ಲೈನಪ್ ಇಲ್ಲ, ಎಲ್ಲ ನಾರ್ಮಲ್ ಬೈಕ್ಗಳು, ನಾರ್ಮಲ್ ಕಾರ್ಗಳಿದೆ ಸ್ನೇಹಿತರೆ. ಯಾವ ಸೂಪರ್ ಕಾರ್ ಇಲ್ಲ. ನಡೀರಿ ಮುಂದೆ. ಇವತ್ತು ತುಂಬ ಟ್ರಾಫಿಕ್ ಇದೆ ಸ್ನೇಹಿತರೆ. ಒಂದೊಂದು ಸಂಡೇ ಹಂಗೆ, ಒಂದೊಂದು ಸಂಡೇ ಸ್ವಲ್ಪ ಖಾಲಿ ಅನಿಸುತ್ತೆ, ಒಂದೊಂದು ಸಂಡೇ ಮಾತ್ರ ನೋಡಿ ಇದರಲ್ಲಿ ಏನು ಓಡಿಸೋದು ಸ್ನೇಹಿತರೆ ಈ ಟ್ರಾಫಿಕಲ್ಲಿ. ಲೆಕ್ಸಸ್ ವೆಲ್ಫೇರ್ಗೂ ಸೇಮ್ ಸ್ನೇಹಿತರೆ. ಲೆಕ್ಸಸ್ ಅರಮನೆ ಬಂಗ್ಲೆ. ಇದೊಂದು ಡಿಸ್ಟೆನ್ಸ್ ಚೆನ್ನಾಗಿದೆ ಸ್ನೇಹಿತರೆ. ಸ್ವಲ್ಪ
ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ. ಆದರೆ ಇದೇ ಒಂದು ಲಾಂಗ್ ಒಂದು ಡಿಸ್ಟೆನ್ಸಲ್ಲಿ ಕಾರುಗಳು ಜಾತ್ರೆ. ಈಗ ನಮ್ಮ ನೆಕ್ಸ್ಟ್ ಸ್ಟಾಪು ನಮ್ಮದು ಕಾಫಿ ಪಾಯಿಂಟ್. ಒಂದು ಕಾಫಿ ಕುಡ್ಕೊಂಡು ಮುಂದೆ ನೋಡೋಣ ಸ್ನೇಹಿತರೆ. ಇವತ್ತು ನಮ್ಮ ಹುಡುಗರು ಬರೋಕ್ಕೆ ಕೇಳಿದ ಜಾಗದಲ್ಲಿ ಯಾವ ಸೂಪರ್ ಕಾರು ಯಾವ ಸೂಪರ್ ವೆಹಿಕಲ್ ಇಲ್ಲ ಸ್ನೇಹಿತರೆ. ಆದರೆ ಸಾದಳ್ಳಿ ಗೇಟಲ್ಲಿ ಸ್ವಲ್ಪ ಒಳ್ಳೆ ಅರ್ಲಿ ಗ್ರೂಪೇ ಬಂದಿದೆ ಸ್ನೇಹಿತರೆ. ಇಲ್ಲಿ ಒಂದು ಕಾಫಿ ಕುಡ್ಕೊಂಡು 1 ಮಂತ್ ಆಯಿತು ಸ್ನೇಹಿತರೆ. ಇಲ್ಲಿ ಬಂದೇ ಇರಲಿಲ್ಲ.